ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಯಾವುದೇ ಒಂದು ಪೂಜೆ, ವ್ರತ ಹಾಗೆ ಮಂತ್ರಗಳಿಲ್ಲದೆ, ಯಾವುದೇ ಒಂದು ನಿಯಮವಿಲ್ಲದೆ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪರಿಹಾರ ಬಂದು ಎಲ್ಲ ಧರ್ಮದವರು ಮಾಡ್ಕೊಳ್ಬಹುದು. ಸಾಕಷ್ಟು ಬೇರೆ ಧರ್ಮದವರು ಕೂಡ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ಕೇಳ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಧರ್ಮ ಅನ್ನೋದು ನಾವು ಹೆಸರುಗಳನ್ನ ಇಟ್ಕೊಂಡಿರೋದಷ್ಟೇ. ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯಿಂದ ನಾವು ಈವಾಗಲೂ ಬದುಕ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ. ತುಂಬ ವಿಶೇಷವಾಗಿ ಸತ್ಯನಾರಾಯಣ್ ಸರ್ ಅಂತಂದ್ಬಿಟ್ಟು, ಮೈ ಹಾರ್ಟ್ಫುಲ್ಲಿ ಗ್ರ್ಯಾಟಿಟ್ಯೂಡ್ ಟು ಯು ಫಾರ್ ಎನ್ಲೈಟ್ನಿಂಗ್ ದಿಸ್ ಸ್ಪಿರಿಚುವಲ್ ಇನ್ಫಾರ್ಮೇಷನ್ ಟು ಬಾಯ್ಲ್ ಔಟ್ ಆಫ್ ಆಲ್ ಅವರ್ ಸ್ಟ್ರಗಲ್ಸ್ and difficulties that facing in our life. Very truly you are spiritual teacher for a common man like us. Thanks a lot. May Varahi Mataji bless in very walks of your life ಅಂತ ಹೇಳಿದರೆ. I am following your guidelines for seeking the ಬ್ಲೆಸ್ಸಿಂಗ್ ಇನ್ ವಾರಾಹಿ ಮಾತಾಜಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಯಿತು. ಎಷ್ಟೋ ಇದ್ದಾರೆ, ತುಂಬ ಖುಷಿಯಾಯಿತು. ಎಷ್ಟೋ ಅವರ ಒಂದು ಲೈಫಲ್ಲಿ ಸ್ಟ್ರಗಲನ್ನು ಪಟ್ಟಿದ್ದಾರೆ. ತುಂಬ ಡಿಫಿಕಲ್ಟ್ ಸ್ಟೇಜಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ವಾರಾಹಿ ದೇವಿಯ ಈ ಮಂತ್ರಗಳು, ಪೂಜೆಗಳು ನಮಗೆ ತುಂಬ ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮಗೂ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ನಾನು ಕೂಡ ಮನಸ್ಫೂರ್ತಿಯಿಂದ ಆಶಿಸ್ತೀನಿ. ಈಗ ನೀವು ನೋಡ್ತಾ ಇರಬಹುದು ಏಂಜಲ್ ನಂಬರ್ಸು, ಹಾಗೆ ನಮಗೆ ಈ ಸ್ವಿಚ್ ವರ್ಡ್ಸ್ ಅನ್ನೋದು ಪರದೇಶೀಯರು ತುಂಬ ಪ್ರಾಮಾಣಿಕವಾಗಿ ನಂಬುತ್ತಾರೆ. ಇದನ್ನು ತುಂಬ ಹೆಚ್ಚಾಗಿ ಅವರು ಫಾಲೋ ಮಾಡ್ತಾರೆ. ಸ್ನೇಹಿತರೆ, ನಾವು ಯಾವ ರೀತಿ ದೇವರು, ಪೂಜೆ, ವ್ರತ, ಯಜ್ಞ, ಯಾಗಗಳು, ಮಂತ್ರಗಳು ಅಂತ ಪಠಣೆ ಮಾಡ್ತೀವೋ, ಅದರಿಂದ ನಮ್ಮ ಕಷ್ಟಗಳನ್ನ ತೀರಿಸ್ಕೊಳ್ತೀವೋ, ಅದೇ ಥರನೇ ಅವರು ಕೂಡ ಈ ರೀತಿ ಏಂಜಲ್ ನಂಬರ್ಸ್ನ, ಸ್ವಿಚ್ ವರ್ಡ್ಸ್ನ ಫಾಲೋ ಮಾಡ್ತಾರೆ. ಕಷ್ಟಗಳನ್ನ ದೂರ ಮಾಡ್ಕೊಳ್ತಾರೆ. ಒಂದು ಲೋಟದಲ್ಲಿ ನೀರಿಟ್ಕೊಂಡು ಎಲೋಹಿಮ್ ಡಿವೈನ್ 96 81 257 ಈ ರೀತಿ ನೀವು ಒಂದು ಅನ್ರೂಲ್ಡ್ ಪೇಜಲ್ಲಿ ಬರ್ಕೊಳ್ಳಿ. ಬರೆದುಬಿಟ್ಟು ಪಠಣೆ ಮಾಡ್ಕೊಳ್ಳಿ. ಎಲೋಹಿಮ್ ಡಿವೈನ್ 96 81 257 ಅಂತಂದ್ಬಿಟ್ಟು ಬರೆದುಬಿಟ್ಟು ನೀವು ಎಷ್ಟು ಸಾರಿ ಆದರೂ ಹೇಳ್ಕೊಳ್ಬಹುದು. ಸ್ನೇಹಿತರೆ, ಈ ಚೀಟಿಯನ್ನು ಮತ್ತೆ ನೀವು ಆ ಗ್ಲಾಸ್ ಮೇಲೇ ಇಟ್ಬಿಡಿ. ರಾತ್ರಿ ಪೂರ ನೀವು ತಲೆ ಹತ್ರ, ಮಲಗುವ ತಲೆ ಹತ್ರ ಇಟ್ಕೊಂಡು ಆ ರಾತ್ರಿ ಪೂರ ನೀವು ನಿಮ್ಮ ಸಂಕಲ್ಪಗಳೇನಿರುತ್ತೆ ನೋಡಿ, ನಮಗೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಮಲ್ಕೊಂಡ್ರೆ ಸಬ್ ಕಾನ್ಷಿಯಸ್ ಮೈಂಡು ಯಾವಾಗಲೂ ನಮಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾನೆ ಇರುತ್ತೆ. ಸ್ನೇಹಿತರೆ, ನಾವು ನಿದ್ದೆ ಮಾಡಿದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಅಲರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಬ್ರೈನ್ಗೆ ಯಾವಾಗಲೂ ನಾವು ಏನು ತುಂಬಿಸ್ತೀವಿ ನೋಡಿ, ಅದೇ ಸಬ್ ಕಾನ್ಷಿಯಸ್ ಮೈಂಡು ಬ್ರೈನ್ಗೆ ತುಂಬಿಸುತ್ತೆ. ಅದಕ್ಕೋಸ್ಕರ ರಾತ್ರಿ ಪೂರನೂ ನಮ್ಮ ಸಂಕಲ್ಪಗಳು, ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಲೈಫ್ ಇದೆ ನಮಗೆ, ಆ ಲೈಫಲ್ಲಿ ನಾವು ತುಂಬ ಖುಷಿಯಾಗಿದ್ದೀವಿ, ತುಂಬ ಹಣ ಇದೆ ನಮ್ಮ ಹತ್ರ, ಹಣನ ಒಳ್ಳೆ ರೀತಿಯಲ್ಲಿ ಸದ್ಬಳಕೆ ಮಾಡ್ತಾಯಿದ್ದೀವಿ, ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದೀವಿ, ನಮ್ಮ ಲೈಫಲ್ಲಿ ತುಂಬ ಹ್ಯಾಪಿಯಾಗಿದ್ದೀವಿ, ಈ ರೀತಿ ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ನೀವು ಮಲ್ಕೊಳ್ಳಿ. ಏನು ನಿಮಗೆ ಆಗೋದಿದೆ ನೋಡಿ, ಆ ಕೆಲಸಗಳನ್ನ ಆಗಿದೆ ಅನ್ನುವ ರೀತಿಯಲ್ಲಿ ಅಂದುಕೊಂಡು ಮಲ್ಕೊಂಡು ಮಾರನೇ ದಿನ ನೀವು ಆ ಚೀಟಿಯನ್ನು ಎತ್ತಿ ಒಂದು ಕಡೆ ಇಟ್ಬಿಟ್ಟು ಆ ನೀರನ್ನ ಕುಡಿದ್ಬಿಡಿ. ಯಥಾವತ್ತಾಗಿ ಪ್ರತಿನಿತ್ಯ ನಾವು ಮಾಡ್ಕೊಳ್ತೀವಿ ಅನ್ನೋದಾದರೆ ಇದಕ್ಕೆ ಯಾವುದೇ ನಿಯಮ ಇಲ್ಲ. ಹೆಣ್ಮಕ್ಳಾದರೂ ಪೀರಿಯಡ್ಸ್ ಆಗಿದ್ದರೂ ಮಾಡ್ಕೊಳ್ಬಹುದು. ಹಾಗೆ ನಾನ್ ವೆಜ್ ತಿಂದಿದ್ದೀವಿ ಅನ್ನೋದು ಏನೂ ಇರಲ್ಲ, ಮಾಡ್ಕೊಳ್ಬಹುದು. ನೀವು ತಿಂದಿದ್ರೂ ತೊಂದರೆ ಇಲ್ಲ, ಮಾಡಿಕೊಂಡು ನೋಡಿ. ಇದರಿಂದ ಎಷ್ಟೊಂದು ದೊಡ್ಡ ಪರಿವರ್ತನೆ ಆಗುತ್ತೆ ಅನ್ನೋದು ನಿಮ್ಮ ಭಾವನೆಗೆ ಬರುತ್ತೆ. ಇಷ್ಟು ಸರಳವಾದ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ನೀವು ಕೂಡ ಫಾಲೋ ಮಾಡಿ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳಿ. ಇಷ್ಟೇ ಸುಲಭವಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.